ಗೈಸ್ ಇದು ನೆಕ್ಸ್ಟ್ ಡೇ ಟೆಂಪಲ್ ಹೋಗಿ ಎಲ್ಲ ಬಂದಾದಮೇಲೆ ನೆಕ್ಸ್ಟ್ ಡೇ ನಾವು ಮಾಂದಲ್ಪಟ್ಟಿಗೆ ಅಂತ ಹೊರಟ್ವಿ, ನಾನು ನನ್ನ ತಮ್ಮ ಎಲ್ಲ. ವೆಲ್ಕಮ್ ಬ್ಯಾಕ್ ಟು ಶ್ರೀಸ್ ವ್ಲಾಗ್ಸ್. ಆ್ಯಕ್ಚುಲಿ ತುಂಬ ಮಳೆ ಇತ್ತು ನೋಡಿ, ನೀವೇ ನೋಡ್ತಿರ್ಬೋದು ಕ್ಲೈಮೇಟು ಫುಲ್ ಫಾಗ್ ಎಲ್ಲ ತುಂಬ್ಕೊಂಡೆಲ್ಲ ಇತ್ತು. ಬಟ್ ಚೆನ್ನಾಗಿತ್ತು ಆ ಮಳೇಲಿ ಹೋಗಿದ್ದೆಲ್ಲ. ಹಾಯ್ ಹೇಳು. ಸೊ ಗೈಸ್, ಇವಾಗ ನಾವು ಮಾಂದಲ್ಪಟ್ಟಿಗೆ ಹೋಗ್ತಾ ಇದೀವಿ. ಮಾಂದಲ್ಪಟ್ಟಿ ರೋಡಲ್ಲಿ ಇದೀವಿ. ಅಂಡ್ ಇಲ್ಲಿ ಒಂದೊಂದ್ಸತಿ ಮಳೆ ಇರುತ್ತೆ, ಬಿಸಿಲಿರುತ್ತೆ. ಹಾ, ಕ್ಲೈಮೇಟ್ ಅಂತೂ ಆದ್ರೆ ಸಕ್ಕದಾಗಿದೆ. ಮಳೆನೇ ಹೋಗ್ಬೇಕು. ಅಂಡ್ ಫುಲ್ ರೈನ್ ಕೋಟ್ ಎಲ್ಲ ಹಾಕೊಂಡು ಹೋಗ್ತಾ ಇದೀವಿ. ನೀವೇನಾದ್ರೂ ಇಲ್ಲಿಗೆ ನೀವು ಟೂರಿಸ್ಟ್ ನೀವು ಎಲ್ಲ ಬಂದ್ರೆ ಹಿಂಗೆ ಗಾಡಿ ಬಂದ್ರೆ ಹೋಗ್ಬೋದು. ಬಟ್ ಕಾರೆಲ್ಲ ಹೋಗಕ್ ಆಗಲ್ಲ, ಜೀಪಲ್ಲೇ ಹೋಗ್ಬೇಕು. ಇಲ್ಲ ಅಂತಂದ್ರೆ ನೀವು ಟ್ರೆಕ್ಕಿಂಗ್ ನಡೆಯಂಗಿದ್ರೆ ನಡ್ಕೊಂಡು ಹೋಗ್ಬೋದು. ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ? ಓಕೆ, ಸೊ ಇಲ್ಲಿಂದ 15 ಕಿಲೋಮೀಟರ್ಸ್ ಇದೆ. ಅಬೆ ಫಾಲ್ಸ್ ರೋಡ್, ಅದೇ ರೋಡ್. ಒಂದು ಕೆಳಗಡೆ ಅಬೆ ಫಾಲ್ಸ್ ಹೋಗುತ್ತೆ, ಇನ್ನೊಂದು ಮೇಲೆ ಮಾಂದಲ್ಪಟ್ಟಿ ಹೋಗುತ್ತೆ. ನೋಡಿ ಸಕ್ಕದಾಗಿದೆ. ಯಾರು ಟೂರಿಸ್ಟ್ ಕಾಣ್ತಿಲ್ಲ. ಇವತ್ ಮಂಡೇ, ಸೊ ಯಾರು ಅಷ್ಟು ಟೂರಿಸ್ಟ್ ಯಾರು ಇಲ್ಲ. ಅದೇ ಸ್ಯಾಟರ್ಡೆ ಸಂಡೇ ಆಗಿದ್ರೆ ಫುಲ್ ಜನ ಇರ್ತಾ ಇದ್ರು. ನೋಡಿ ಗೈಸ್, ಅಲ್ಲೆಲ್ಲ ಆ ಕಡೆ ಎಲ್ಲ ಫುಲ್ ಬೆಟ್ಟಗಳು. ಅಂಡ್ ನಾವು ಹೋಗ್ತಾ ಇರೋದು ಇಲ್ಲೇ ಇದ್ಕೊಂಡು ನಾವೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಇವಾಗ. ಬಿಕಾಸ್ ಆಕ್ಚುಲಿ ರೋಡ್ ಎಲ್ಲ ಸರಿ ಇರ್ಲಿಲ್ಲ, ಇವಾಗ ಹೊಸದಾಗೆಲ್ಲ ಮಾಡ್ಸಿದ್ದಾರೆ. ಹಾಗಾಗಿ ಈಗ ಬಿಟ್ಟಿದ್ದವ್ರು ಅಲ್ವಾ. ಇದು ಬಂದ್ಬಿಟ್ಟು ಮಾಂದಲ್ಪಟ್ಟಿ ಟೋಲ್ ಹತ್ರ ಬಂದ್ವಿ ನಾವು. ಇನ್ನು ಇಲ್ಲಿಂದ 5 ಕಿಲೋಮೀಟರ್ಸ್ ಒಳಗಡೆ ಹೋಗಬೇಕು ಗೈಸ್, ಮಾಂದಲ್ಪಟ್ಟಿಗೆ ರೀಚ್ ಆಗಬೇಕು ಅಂತಂದರೆ. ಇಲ್ಲೋ ನೋಡಿ ಹೆಂಗಿದೆ ಅಂತ. ಫ್ರೆಂಡ್ಸ್, ಈಗ ನಾವು ಟೋಲಿಂದ ಮಾಂದಲ್ಪಟ್ಟಿಗೆ ಹೋಯ್ತಾ ಇದೀವಿ. ನೋಡಿ ನೀವು ಈ ಕಡೆ ಎಲ್ಲ ಸುತ್ತಮುತ್ತ ಸಕ್ಕದಾಗಿ ಫುಲ್ ಫಾಗ್ ತುಂಬಿಕೊಂಡಿದೆ. ರೋಡ್ ಇಸ್ ವೆರಿ ವೆರಿ ಡೇಂಜರಸ್. ಬರ್ಬೇಕಾದ್ರೆ ಹುಷಾರಾಗಿ ಬರ್ಬೇಕು. ನಿಮ್ಗೆ ಇಲ್ಲಿ ಓಡಿಸ್ಕೊಂಡ್ ಬರಕ್ ಆಗಲ್ಲ ಅಂದ್ರೆ ಜೀಪ್ ಎಲ್ಲ ಅವೈಲೇಬಲ್ ಇದೆ. ಪರ್ ಹೆಡ್ 200 ಸಮಥಿಂಗ್ ಏನೋ ಇದೆ ಜೀಪ್ ಎಲ್ಲ. ನೋಡಿ ಸಕ್ಕದಾಗಿದೆ, ಫುಲ್ ಫಾಗ್ ಥ್ಯಾಂಕ್ಸ್. ಇವರು ಎಕ್ಸ್ಪೀರಿಯನ್ಸ್ ಡ್ರೈವರ್ಸ್ ಓಡಿಸ್ತಾ ಇದ್ದಾರೆ. ಗಾಡಿ ಇಲ್ಲಿ ತನಕ ಬಂದುಂಟು. ಇಲ್ಲಿಂದ ಆಕ್ಚುಲಿ ಇಲ್ಲಿ ಟೋಲ್ ಇದೆಯಲ್ಲ, ಅಲ್ಲಿ ನಿಮ್ಗೆ ಪರ್ ಹೆಡ್ ಟಿಕೆಟ್ ಕೂಡ ತಗೊಬೇಕು, ಎಂಟ್ರಿ ಟಿಕೆಟ್. ಅಯ್ಯೋ ಗೈಸ್ ನೋಡಿ, ಇಲ್ಲೇ ರೋಡ್ ಸರಿ ಮಾಡಿರೋದು. ಅಂಡ್ ಬೆಟ್ಟ ನೋಡಿ, ಅಲ್ಲಿ ಸಕ್ಕದಾಗಿದೆ ನೋಡಿ. ವಾ, ಎಲ್ಲ ಶೇಕ್ ಆಗ್ತಿದೆ. ಅಂಡ್ ರೋಡ್ ನೋಡಿ ಹೆಂಗಿದೆ, ತುಂಬಾ ಕೇರ್ಫುಲ್ ಆಗಿ ಹೋಗ್ಬೇಕು. ಅದು ಬೇರೆ ಮಳೆ ಅಲ್ವಾ, ಸೊ ಸ್ಕಿಡ್ ಎಲ್ಲ ಆಗುತ್ತೆ, ನೋಡ್ಕೊಂಡು ಹೋಗ್ಬೇಕು. ನೋಡಿ ಫುಲ್ ಫಾಗ್. ದನಗಳು ನೋಡು ಮಾರತ್ತಿದೆ. ಇಲ್ಲಿ ಕೂಡ ಹಸುಗಳು, ಫಸ್ಟ್ ಒಂದೇ ಹಸು ಇರೋದು, ಒಂದೇನೆ. ಸೂಪರ್ ಸೂಪರ್
ಸಕ್ಕದಾಗಿದೆ. ಅಂಡ್ ಗೈಸ್ ನೋಡಿ, ಅದೇ ಮೇನ್ ಗೇಟ್, ಎಂಟ್ರೆನ್ಸ್ ಗೇಟ್. ಅಂಡ್ ಫುಲ್ ಸ್ಟಾಕ್ ತುಂಬಿಕೊಂಡಿದೆ, ಎಂತ ಸಹ ಕಾಣ್ತಿಲ್ಲ. ಹೈಕ್ ಆಗಿದೆ. ಅಯ್ಯೋ, ಕೆಳಗೆ ಹೋದ್ರೆ ಎಲ್ಲಿ ಹೋಯ್ತದೆ ಅಂತ ಭಯ ಆಗ್ತಿದೆ. ನೋಡಿ guys, ಹಿಂಗೆ ಸೈಕ್ ಆಗಿದೆ. ಸೊ ಇದಕ್ಕೆಲ್ಲ ಎಕ್ಸ್ಪೀರಿಯನ್ಸ್ ಡ್ರೈವರ್ಸ್ ಬೇಕು ಇಲ್ಲಿ ಓಡ್ಸಕ್ಕೆ. ಅಲ್ಲ ನಾವು ಹಾ ರೈಡರ್ಸ್. ಬೆಳಗಿನ ಜಾವ 5 ಗಂಟೆಗೆ ಬಂದು ಅಂದಾರ ಸೊ ಗೈಸ್ ರೋಡ್ ಕೊಡ್ತಾರೆ. ಸೊ ಫೈನಲಿ ಈಗ ಮಾಂಡಲ್ಪಟ್ಟಿಗೆ ರೀಚ್ ಆಗಿದ್ದೀವಿ ಅಂಡ್ ಹತ್ಕೊಂಡು ಮೇಲೆ ಹೋಗ್ತಾ ಇದ್ದೀವಿ. ಸಕ್ಕದಾಗಿದೆ ಮಾತ್ರ, ಫುಲ್ ನೋಡಿ ಫಾಗ್ ತುಂಬಿಕೊಂಡಿದೆ. ಐ ಹೋಪ್ ಯು ಗೈಸ್ ವಿಲ್ ಲೈಕ್ ಇಟ್. ಆಕ್ಚುಲಿ ಗೈಸ್ ನಾನು ಫುಲ್ ನೆಂದೋಗಿದೆ ಅಂಡ್ ಈಗ ಓಕೆ ರೈನ್ ಕೋಟ್ ಹಾಕಿದ್ಮೇಲೆ ಸರಿ ಹೋಗಿದ್ದು, ಫುಲ್ ತಲೆಲ್ಲ ನೋವ್ತಿದೆ. ಸ್ನ್ಯಾಪ್ ಆಗ್ತಾ ಇದೆಯಾ? ಈಗ ಸ್ವಲ್ಪ ಫಾಗ್ ಹೋಯ್ತು. ನೋಡಿ ಫೈನಲಿ ಫಾಗ್ ಕ್ಲಿಯರ್ ಆಯ್ತಾ ಇದೆ ಈಗ. ಹೇಗಿದೆ ಕಾಣೋದಿಲ್ಲ, ಬಿಕಾಸ್ ಫುಲ್ ಫಾಗ್ ತುಂಬಿಕೊಂಡಿದೆ, ಗಾಳಿ ಅದಕ್ಕೆ. ಹೆಂಗುಂಟು ನಿಕ್ಕಿ? ನಾವು ನಮ್ಮ ಸ್ಪ್ಲೆಂಡರ್ ಆಕ್ಚುಲಿ ಗೈಸ್ ಇಲ್ಲಿ ನಾನು ಏನು ಮಾತಾಡ್ತಿದ್ದೆಲ್ಲ ಹೋಗ್ಬಿಟ್ಟಿದೆ. ಐ ಥಿಂಕ್ ಅಲ್ಲಿರೋ ಆ ಕೋಲ್ಡ್ ಇದಕ್ಕೇನೆ ವಾಯ್ಸ್ ರೆಕಾರ್ಡ್ ಆಗಿಲ್ಲ ಅನ್ಸುತ್ತೆ. ಸೊ ಏನು ಮಾತಾಡಿದ್ದೆಲ್ಲ ಅಲ್ಲಿ ಹೋಗ್ಬಿಟ್ಟಿದೆ. ನೋಡಿ ವ್ಯೂ ಸುತ್ತಮುತ್ತ ಹಾಗೆ ಇತ್ತು, ಸಕ್ಕದಾಗಿತ್ತು. ಫುಲ್ ಫಾಗೆ ಬರೀ. ನೀನೆಲ್ಲ ಇದ್ರು ಬೇಸರ ಮಾಡ್ಕೋಬೇಡ ಆಯ್ತಾ. ನೀನ್ ನೋಡ್ಕೊಂಡ್ಬಿಡು, ಸಕ್ಕತ್ತಾಗಿದೆ. ನೋಡಿ ನಾವು ಫುಲ್ ಮಳೆಯಲ್ಲಿ ನೆಂದೋಗ್ಬಿಟ್ಟಿದೀವಿ. ಪೂಜಾ ನೀನೇ ನಮಗೆ ಶಾಪ್ ಹಾಕಿದ ಅಂತ ನಾವು ಸತ್ತೈತ್ ಹೋಗ್ಬೇಕಾರೆ, ಈಗ ಬರ್ಬೇಕಾರೆ ಫುಲ್ ಮಳೆ. ಎಲ್ಲ ಹಾರ್ತಾ ಉಂಟು ಗೈಸ್, ತೋರಿಸ್ತೀನಿ ನಿಮಗೆ ಯಾವ ರೇಂಜ್ ಮಳೆ ಬರ್ತಿದೆ ನೋಡಿ. ಸಕ್ಕದಾಗಿದೆ. ಗೈಸ್ ಈಗ ನಾವು ವಾಪಸ್ ಹೋಗ್ತಾ ಇದೀವಿ. ಈಗ ಸ್ವಲ್ಪ ಲೈಟ್ ಆಗಿ ಬಿಸಿಲಿದೆ, ಬಿಸಿಲಲ್ಲ ಮಳೆ ಇಲ್ಲ. ಸೊ ಈಗ ನಾವು ಮಡಿಕೇರಿಗೆ ಹೋಗಿ ಅಲ್ಲಿಂದ ಇನ್ನೊಂದು ಪ್ಲೇಸ್ ಯಾವ್ದಾದ್ರು ಹೋಯ್ತೀವಿ ಮತ್ತೆ ಮನೆಗೆ. ಇವತ್ತು ಕೂಡ ಟೂರಿಸ್ಟ್ ಇದಾರೆ, ನಾನು ಇರಲ್ಲ ಅನ್ಕೊಂಡಿದ್ದೆ, ಆದ್ರೂ ಚೆನ್ನಾಗಿದ್ದಾರೆ. ಈಗ ನಾವು ಮಡಿಕೇರಿಗೆ ಬಂದು ರೀಚ್ ಆಗಿದ್ದೀವಿ ಟೌನಿಗೆ. ಈಗ ನಾವು ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ವಿಶಾಲ್ ಮಾರ್ಟಿಗೆ ಹೋಗ್ಬೇಕು. ಇನ್ನೊಂದ್ ಪ್ಲೇಸ್ ಹೋಗೋಣ ಅಂತಿದ್ವಿ, ಹೋಗಕ್ ಆಯ್ತದೋ ಇಲ್ವೋ ಗೊತ್ತಿಲ್ಲ, ಆಗೋದಿಲ್ಲ ಅನ್ಸುತ್ತೆ. ಇನ್ ಸೀದಾ ಮನೆಗೆ, ಯಾಕಂದ್ರೆ ಅಷ್ಟು ಮಳೆ ಬರ್ತಿದೆ ಅದಕ್ಕೋಸ್ಕರ. ಅಂಡ್ ನಾನಂತೂ ಫುಲ್ ನೆಂದೋಗಿದ್ದೀನಿ ಗೈಸ್. ನೋಡಿ ಜಿಟಿ ಜಿಟಿ ಮಳೆ, ಒಂದೇ ಸತಿ ಬಂದೋದ್ರೆ ಓಕೆ, ಬಟ್ ಮಳೆ ಬರ್ತಾನೇ ಇದೆ. ಸೊ ಹಾಗಾಗಿ ಕಷ್ಟ. ಹೋಗುವ ತಿನ್ನಕ್ಕೆ, ಈಗ ಅಲ್ಲಿ ಸ್ಟಾಲ್ಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಮಳೆಯಲ್ಲಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ಗೆ? ಮಂಗಲ್ ಪಕ್ಷಿದು
ಮಸ್ತಾಗಿತ್ತು ಇದು. ಈಗ ನಾವು ಚಡ್ಡಿ ಏನ್ ಮಾಡಕ್ಕಾಗಲ್ಲ. ಎಲ್ಲ ತಿಂಡಿ ಆಗಿದ್ದೀವಿ, ಆರ್ಡರ್ ಮಾಡಿದೀವಿ. ಇಲ್ಲಿ ಇವಾಗ ತಿನ್ಬೇಕು. ಇದು ಆಕ್ಚುಲಿ ವಿಶಾಲ್ ಮಾರ್ಟಿಂಗ್ ಇರೋದು ಮಡಿಕೇರಿಯಲ್ಲಿ. ಇಲ್ಲಿ ಇಬ್ಬರಿಗೆ ಸ್ಟಾಲ್ಸ್ ಇದೆ. ಸದ್ಯಕ್ಕೆ ಇದು 2 ಓಪನ್ ಇದೆ. ಹಾಗಾಗಿ ಏನಾದ್ರು ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಇಲ್ಲಿದ್ದೀವಿ.